ಕೌಟಿಲ್ಯ ಗಣಿತ ಅಕಾಡೆಮಿ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತು ಪ್ರಮುಖವಾದಂಥ ಚಾಪ್ಟರನ್ನು ತಗೊಳ್ತಿದ್ವಿ. ಅಂದರೆ ವಿಜ್ಞಾನದ ಕ್ಲಾಸ್ 7th ಸ್ಟ್ಯಾಂಡರ್ಡು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳು, ಈ ಚಾಪ್ಟರ್ಸ್ ಮೇಲೆ ಕ್ಲಾಸನ್ನು ತಗೊಳ್ತಿದ್ದೀವಿ ಇವತ್ತೇ. ಇದು ಬಹಳ ಇಂಪಾರ್ಟೆಂಟ್ ಆಗಿದ್ದು, ಇದು ನಿಮ್ಮ ಹೈಯರ್ ಸೆಕ್ಷನ್ಗೆ ಹೇಗೆ 8th 9th 10th ಹೋದಾಗ ಕೂಡ ಈ ಚಾಪ್ಟರ್ದು ಎಕ್ಸ್ಟ್ರಾ ಲೆವೆಲನ್ನು ಕಲಿತೀರಿ. ಇದು 10th ಸ್ಟ್ಯಾಂಡರ್ಡಿಗೂ ಕೂಡ ಮೆಟಲ್ಸ್ ನಾನ್ ಮೆಟಲ್ಸ್ ಇದೆ. ಆ ಕಾರಣದಿಂದ ಸ್ವಲ್ಪ ಈ ಚಾಪ್ಟರ್ಸನ್ನು ಭಾಳ ಡೆಪ್ತಾಗಿ ಟೀಚ್ ಮಾಡ್ತೀವಿ. ಎಲ್ಲರೂ ಕೂಡ ಗಮನ ಕೊಡಿ. ಈ ಚಾಪ್ಟರ್ಸ್ಗಳದ್ದು ಎಷ್ಟು ನೀವು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಿರೋ ಡಿಗ್ರಿಗೆ, PUC ಡಿಗ್ರಿಗೆ ಹೋದಾಗ ಅದು ಕೂಡ ಬಹಳ ಅನುಕೂಲ ಆಗ್ತದೆ. ಅದಲ್ಲದೆ ಸಾಕಷ್ಟು ನೀವು ಬರೀತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಬಹಳ ಅನುಕೂಲ ಆಗ್ತದೆ. ಒನ್ಸ್ ಅಗೇನ್ ವೆಲ್ಕಮ್ ಟು ಕೌಟಿಲ್ಯ ಗಣಿತ ಅಕಾಡೆಮಿ. ವಾಟ್ ಆರ್ ಮೆಟಲ್ಸ್ ಅಂದರೆ ಲೋಹಗಳು ಎಂದರೇನು? ಹಾಗಾದರೆ ಮೆಟಲ್ಸ್ ಆರ್ ಸಬ್ಸ್ಟೆನ್ಸಸ್ ದಟ್ ಆರ್ ಜನರಲಿ ಹಾರ್ಡ್. ಹಾಗಾದರೆ ಲೋಹಗಳು ಏನಿರ್ತವೆ ಸಾಮಾನ್ಯವಾಗಿ ಗಟ್ಟಿಯಾಗಿರುತ್ತವೆ ಮತ್ತು ಶೈನಿ ಆಗಿರುತ್ತವೆ. ಅದಲ್ಲದೆ ಸ್ಟ್ರಾಂಗು ಕೂಡ ಆಗಿರುತ್ತವೆ. ಅದಲ್ಲದೆ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಅಂದರೆ ಉತ್ತಮ ವಾಹಕಗಳು ಕೂಡ ಆಗಿವೆ. ಯಾವುದೇ ಕೂಡ ಉಷ್ಣ ಮತ್ತು ವಿದ್ಯುತ್ತಿನ ಅತ್ಯುತ್ತಮ ವಾಹಕಗಳು ಕೂಡ ಆಗಿವೆ. ಹಾಗಾದರೆ ಮೆಟಲ್ಸ್ಗಳಿಗೆ ಉದಾಹರಣೆಗಳೇನ್ರಿ ಸರ್? ಹಾಗಾದರೆ ಎಕ್ಸಾಂಪಲ್ಸ್ಗಳು ಯಾವಂದರೆ ಐರನ್, ಐರನ್ ಸಿಂಬಲ್ಲು Fe ನೆನ್ಪಿಟ್ಕೊಳ್ಳಿ. ಹಾಗಾದರೆ ಕಾಪರ್ ಅಂದರೆ ತಾಮ್ರ, ಅಲ್ಯೂಮಿನಿಯಂ ಹಾಗೂ ಅಲ್ಯೂಮಿನಿಯಂ ಸಿಂಬಲ್ ಏನಾಗಿದೆ Al ಆಗಿದೆ. ಗೋಲ್ಡ್ ಸಿಂಬಲ್ ಏನಾಗಿದೆ ಅಂದರೆ ಅದರ ಚಿಹ್ನೆ Au ಅಂದರೆ ಗೋಲ್ಡ್. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಆರಮ್ ಅಂತ ಕರೀತಾರೆ. ಸಿಲ್ವರ್ ಅರ್ಜೆಂಟಿನಮ್, ಸಿಲ್ವರ್ದು ಸಿಂಬಲ್ ಏನು Ag ಆಗಿದೆ. Cl. ಹಾಗಾದರೆ ಇನ್ನೊಂದು ಮೆಟಲ್ ಉದಾಹರಣೆ ಜಿಂಕ್. ಈ ಮೆಟಲ್ಸ್ಗಳನ್ನು ಯೂಸಸ್ಗಳನ್ನು ಉಪಯೋಗಗಳು ಎಲ್ಲಿವೆ ಅಂತಂದು ನೆಕ್ಸ್ಟ್ ಇದೇ ಚಾಪ್ಟರ್ನಲ್ಲಿ ಟೀಚ್ ಮಾಡ್ತೀನಿ. ಸ್ವಲ್ಪ ಇದರ ಪ್ರಮುಖವಾದ ಉದಾಹರಣೆಗಳನ್ನು ಕೂಡ ನೆನಪಿಟ್ಕೊಳ್ಳಿ. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಬನ್ನಿ, ಮೆಟಲ್ಸ್ ಉದಾಹರಣೆಗಳಾದವು. ಮತ್ತು ನೆಕ್ಸ್ಟ್ ಬನ್ನಿ, ನಾನ್ ಮೆಟಲ್ಸ್ ಎಂದರೇನು? ಅಂದರೆ ಲೋಹಗಳು. ನಾನ್ ಮೆಟಲ್ಸ್ ಆರ್ ಸಬ್ಸ್ಟೆನ್ಸಸ್ ದಟ್ ಆರ್ ಜನರಲಿ ಸಾಫ್ಟ್ ಆಗಿರ್ತವೆ, ಡಲ್ಲು ಮತ್ತು ಬ್ರಿಟಲ್ ಅಂದರೆ ನಾಜೂಕಾಗಿರ್ತವೆ, ಭಾಳ ಡೆಲಿಕೇಟ್ ಆಗಿರ್ತವೆ. ಅದರಲ್ಲಿ ಪೋರ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಹಾಗಾದರೆ ಉದಾಹರಣೆಗಳು ಯಾವ ರೀ ಸರ್? ಗ್ಯಾಸಿಯಸ್ ಆಗಿರ್ತವೆ, ಇವು ಸಾಮಾನ್ಯವಾಗಿ ಲಿಕ್ವಿಡ್ ಮತ್ತು ಸಾಲಿಡ್ ಆಗಿರೋ ಚಾನ್ಸ್ ಇರ್ತದೆ. ಯಾವುದು ಜನರಲಿ ಮೆಟಲ್ಸ್ಗಳು. ಹಾಗಾದರೆ ಇವು ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಕಾರ್ಬನ್, ಫಾಸ್ಫರಸ್, ಕ್ಲೋರಿನ್. ಇವು ಪ್ರಮುಖವಾದಂಥದ್ದು ನೆನಪಿಟ್ಕೊಳ್ಳಿ. ಇವು ಏನಿದಾವಲ್ಲ, ಆಕ್ಸಿಜನ್ ಸಿಂಬಲ್ದು O ಆಗ್ತದೆ, ನೈಟ್ರೋಜನ್ದು N ಆಗ್ತದೆ, ಸಲ್ಫರ್ದು S ಆಗ್ತದೆ, ಕಾರ್ಬನ್ ಸಿಂಬಲ್ದು C ಆಗ್ತದೆ, P ಫಾರ್ ಫಾಸ್ಫರಸ್, Cl ಫಾರ್ ಕ್ಲೋರಿನ್. ನೆನಪಿಟ್ಕೊಳ್ಳಿ Cl. ಹಾಗಾದರೆ ಇವು ನಾನ್ ಮೆಟಲ್ಸ್, ಅಲೋಹಗಳಾಗಿವೆ. ಅಲೋಹಗಳಿಗೆ ಉದಾಹರಣೆಗಳಿವೆ. ಹಾಗಾದರೆ ಮೆಟಲ್ಸ್, ನಾನ್ ಮೆಟಲ್ಸ್ಗಳ ಬಗ್ಗೆ ಹೇಳಿದೆ. ಲೋಹಗಳು ಮತ್ತು ಅಲೋಹಗಳು, ಅವುಗಳ ರೆಸ್ಪೆಕ್ಟಿವ್ ಉದಾಹರಣೆಗಳನ್ನು ಕೂಡ ಕವರ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಬನ್ನಿ, ಕೆಲವೊಂದಿಷ್ಟು ಮೆಟಲ್ಸ್ಗಳಿವೆ. ಆ ಮೆಟಲ್ಸ್ಗಳಿಗೆ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ಗಳಿವೆ, ಹೊರತಾಗಿವೆ. ಸಾಮಾನ್ಯವಾಗಿ ನಾನು ಇಲ್ಲಿ ಆಲ್ರೆಡಿ ನಿಮಗೆ ಮೆಟಲ್ಸ್ಗಳ ಹೇಗಿದೆ ಸಾಮಾನ್ಯವಾಗಿ ಹಾರ್ಡ್ ಇರ್ತವೆ ಅಂತ ಹೇಳಿದೆ. ಆದರೆ ಇಲ್ಲಿ ಕೆಲವೊಂದಿಷ್ಟು ಮೆಟಲ್ಸ್ಗಳಿವೆ. ಆ ಮೆಟಲ್ಸ್ಗಳನ್ನು ಕವರ್ ಮಾಡ್ತೀನಿ. ಸಾಕಷ್ಟು ಸಲ ಇಲ್ಲಿ ಎಕ್ಸಾಮಿಗೆ ಕೇಳಿದ್ದಾನೆ. ಇಲ್ಲಿ ನೋಡಿ, ಸಾಕಷ್ಟು ಸಲ ಎಕ್ಸಾಮಿಗೂ ಕೂಡ ಕೇಳಿದ್ದಾನೆ. ಯಾವ ರೀ ಸರ್? ಹಾಗಾದರೆ ಮರ್ಕ್ಯುರಿಯ ಸಿಂಬಲ್ಲು Hg ನೆನ್ಪಿಟ್ಕೊಳ್ಳಿ. ಮರ್ಕ್ಯುರಿಯ ಸಿಂಬಲ್ ಏನು Hg, ಹೈಡ್ರಾಜಿರಮ್ ಅಂತ ಕರಿತೀವಿ. ಹಾಗಾದರೆ ಓನ್ಲಿ ಲಿಕ್ವಿಡ್ ಮೆಟಲ್. ಹಾಗಾದರೆ ಏಕೈಕ ದ್ರವರೂಪದ ಲೋಹ ಯಾವುದು ಅಂತ ಕೇಳಿದರೆ ಮರ್ಕ್ಯುರಿ, ಪಾದರಸ ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ, ಸೋಡಿಯಂ. ಎಣ್ಣೆ ಅಂದರೆ ಏನ್ರಿ? ಸೋಡಿಯಂ ಯಾವುದು ರೀ ಸರ್? ಹಾಗಾದರೆ ವೆರಿ ಸಾಫ್ಟ್ ಆದಂಥ ಮೆಟಲ್ ಆಗಿದೆ. ಇದು ಸ್ಟೋರ್ಡ್ ಇನ್ ಕೆರೋಸಿನ್ನಲ್ಲಿ ಯಾಕೆ ಸ್ಟೋರ್ ಮಾಡ್ತೀವಿ? ಚಿಮಣಿ ಎಣ್ಣೆ, ಸೀಮೆ ಎಣ್ಣೆ ಅಂತ ಕೂಡ ಕರಿತೀವಿ. ಆ ಸೀಮೆ ಎಣ್ಣೆಯಲ್ಲಿ ನಾವು ಯಾಕೆ ಇದನ್ನು ಸ್ಟೋರ್ ಮಾಡಿ ಇಡ್ತೀವಿ ಅಂತ ಕೂಡ ಹೇಳಿದ್ದಾನೆ. ಅದು ಕೂಡ ನೆನಪಲ್ಲಿ. ಹಾಗಾದರೆ ನೆಕ್ಸ್ಟು ಪೊಟ್ಯಾಷಿಯಮು ಕೂಡ ವೆರಿ ರಿಯಾಕ್ಟಿವ್, ಸ್ಟೋರ್ಡ್ ಇನ್ ಕೆರೋಸಿನ್. ನೆನ್ಪಿಟ್ಕೊಳ್ಳಿ. ಸೋಡಿಯಮ್ಮು ಮತ್ತು ಪೊಟ್ಯಾಷಿಯಮ್ ಏನಾಗಿದೆಯಲ್ಲ, ಸೋಡಿಯಮ್ಮು ಮತ್ತು ಪೊಟ್ಯಾಷಿಯಮ್ ಇವೆರಡು ಮೆದುವಾದ ಲೋಹಗಳಾಗಿವೆ. ಹಾಗಾದರೆ ಮರ್ಕ್ಯುರಿ ಏನಾಗಿದೆ? ಅತ್ಯಂತ ಏಕೈಕ ದ್ರವರೂಪದ ಲೋಹವಾಗಿದೆ, ಮೆಟಲ್ ಆಗಿದೆ. ನೆಕ್ಸ್ಟ್ ಬನ್ನಿ, ಮೆಟಲ್ಸ್ಗಳು ಮತ್ತು ನಾನ್ ಮೆಟಲ್ಸ್. ಇದು ಸಾಕಷ್ಟು ಸಲ ಎಕ್ಸಾಂಪಲ್ಸ್ಗಳಲ್ಲಿ ಲೋಹಗಳು ಮತ್ತು ಅಲೋಹಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನು ಸಾಕಷ್ಟು ಬಾರಿ ಎಕ್ಸಾಮ್ಸ್ಗಳಿಗೆ ಕೇಳಿದಾನೆ. ಇದರ ಮೇಲೆ ಗಮನ ಕೊಡಿ. ಅಪಿಯರೆನ್ಸ್ ಅಂದರೆ ಏನು ರೀ? ಹಾಗಾದರೆ ಇಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ಗಳನ್ನು ಕೂಡ ಕಲಿತೀವಿ. ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಏನು ಸರ್? ಹಾಗಾದರೆ ಅಪಿಯರೆನ್ಸ್ ಯಾವ ಥರ ಕಾಣ್ತವೆ? ಹಾಗಾದರೆ ಲಸ್ಟ್ರಸ್ ಮೀನಿಂಗ್ ಅಂದರೆ ಶೈನಿ ಅಂತ ಅರ್ಥ. ಸಾಮಾನ್ಯವಾಗಿ ಉದಾಹರಣೆ ಗೋಲ್ಡ್ ತೊಗೊಳ್ಳಿ, ಸಿಲ್ವರ್ ತೊಗೊಳ್ಳಿ, ಸಾಮಾನ್ಯವಾಗಿ ಶೈನಿ ಇರ್ತವೆ. ಉದಾಹರಣೆ ನಾನ್ ಮೆಟಲ್ಸನ್ನು ತೊಗೊಳ್ಳಿ. ನಾನ್ ಮೆಟಲ್ಸ್ ಎಕ್ಸಾಂಪಲ್ಸ್ ಇಲ್ಲಿ ಸಾಕಷ್ಟು ಹೇಳಿದ್ದೀನಿ ನೋಡಿ. ಇಲ್ಲಿ ಎಲ್ಲ ಎಕ್ಸಾಂಪಲ್ಸ್ ಏನಿದಾವಲ್ಲ ಇವು ನಾನ್ ಮೆಟಲ್ಸ್ ಆಗಿವೆ, ಡಲ್ ಆಗಿರ್ತವೆ, ಸಾಮಾನ್ಯವಾಗಿ ಇರ್ತವೆ, ಅಷ್ಟೊಂದು ಹೊಳಪು ಹೊಂದಿರಂಗಿಲ್ಲ. ಹಾಗಾದರೆ ನೆಕ್ಸ್ಟ್ ಬನ್ನಿ, ಹಾರ್ಡ್ನೆಸ್, ಗಡಸುತನ ಯಾವ ಥರ ಇರುತ್ತೆ? ಇವು ಸಾಮಾನ್ಯವಾಗಿ ಗಟ್ಟಿಯಾಗಿರ್ತವೆ. ಈ ನಾನ್ ಮೆಟಲ್ಸ್ಗಳು ಸಾಮಾನ್ಯವಾಗಿ ಏನ್ರಿ ಸಾಫ್ಟ್ ಆಗಿರ್ತವೆ. ಮ್ಯಾಲಿಯಾಬಿಲಿಟಿ, ಇದಕ್ಕೆ ಮ್ಯಾಲಿಯಾಬಿಲಿಟಿಗೆ ನಾವು ಕುಟ್ಟಿತೆ ಅಂತ ಕರಿತೀವಿ. ಕುಟ್ಟಿತೆ ಅಂದರೆ ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್.
ಹಾಗಾದರೆ ಉದಾಹರಣೆಗೆ ಒಂದು ಗೋಲ್ಡನ್ ಒಂದು 10 ಗ್ರಾಮ್ ಆಫ್ ಗೋಲ್ಡನ್ನು ತೊಗೊಳ್ಳಿ, ಅದನ್ನು ಚೆನ್ನಾಗಿ ಹೀಟ್ ಮಾಡಿ ನೀವು ಏನು ಮಾಡ್ಬೋದು, ಹ್ಯಾಮರಿನ ಮುಖಾಂತರ ತೆಳುವಾದ ಶೀಟನ್ನು ಮಾಡ್ಬೋದು. ಹಾಗಾದರೆ ಜ್ಯುವೆಲರ್ಸ್ ಏನಿರ್ತಾರಲ್ಲ, ಆಭರಣ ವ್ಯಾಪಾರಸ್ಥರ ಆಭರಣ ಅಂಗಡಿಕಾರರು ಏನಿರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಅದನ್ನು ಹೀಟ್ ಮಾಡಿ ತೆಳ್ಳಗೆ ಶೀಟ್ ಮಾಡಿ ಬೇರೆ ವೆರೈಟೀಸ್ ಆಫ್ ಏನು ಮಾಡ್ತಾರೆ, ಗೋಲ್ಡ್ ಆರ್ನಮೆಂಟ್ಸ್ಗಳನ್ನ ಆಭರಣಗಳನ್ನು ರೆಡಿ ಮಾಡ್ತಾರೆ. ಹಾಗಾದರೆ ಇವು ಏನು ರೀ ಸರ್, ಸಾಮಾನ್ಯವಾಗಿ ಗ್ಯಾಸಿಯಸ್ ಇರ್ತವೆ, ನಾನ್ ಮೆಟಲ್ಸ್. ಯಾವುವು? ಅಲೋಹಗಳು. ಅಲೋಹಗಳು ಕ್ಯಾನಾಟ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್. ಹಾಗಾದರೆ ಮೆಟಲ್ಸ್ಗಳನ್ನು ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್, ಅದಕ್ಕೆ ನಾವೇನಂತ ಕರಿತೀವಿ, ಕುಟ್ಟಿತಿ ಅಂತ ಕರಿತೀವಿ. ಹಾಗಾದರೆ ಮ್ಯಾಲಿಯಾಬಿಲಿಟಿ ಅಂತ ಏನಾದರೂ ಪ್ರಶ್ನೆ ಕೇಳಿದೆ ಅಂದರೆ, ಉದಾಹರಣೆಗೆ ನೀವು ನೋಡಿರ್ಬೋದು, ಈಗ ಜಿಂಕ್ ಶೀಟ್, ತಗಡಿನ ಶೀಟ್ಗಳಿರ್ತವೆ ನೋಡಿ, ಹಳ್ಳಿ ಕಡೆಗೆಲ್ಲ ನೋಡಿ ಮನೆಯಲ್ಲಿ ತಗಡಿನ ಶೀಟ್ ಇರ್ತಾವಲ್ಲ, ಮ್ಯಾಲಿಯಾಬಿಲಿಟಿ ಆ ಪ್ರಾಪರ್ಟಿಯಾಗಿ ಕಾರಣ. ಹಾಗಾದರೆ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್. ನೆಕ್ಸ್ಟ್ ಬನ್ನಿ ಡಕ್ಟಿಲಿಟಿ. ಡಕ್ಟಿಲಿಟಿ ಅಂತಂದರೆ ತಿನ್ ವೈರ್ ಪೈಪ್ ಅಂತ ಕರಿಬೋದು. ಹಾಗಾದರೆ ಕ್ಯಾನ್ ಬಿ ಡ್ರಾನ್ ಇನ್ ಟು ವಯರ್ಸ್, ತಿನ್ ವಯರ್ಸ್. ಆದರೆ ನಾವು ನಾನ್ ಮೆಟಲ್ಸ್ಗಳಿಂದಲ್ಲ ಅಲೋಹಗಳನ್ನು ತೆಳುವಾದ ತಂತಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲಿ ಬಳಸ್ತೀವಿ ಸರ್, ಕನ್ಸ್ಟ್ರಕ್ಷನ್ಸ್, ಮನೆಗಳನ್ನು ಕಟ್ಟುವಾಗ ಕೂಡ, ಕನ್ಸ್ಟ್ರಕ್ಷನ್ಸ್ ಮಾಡುವಾಗ, ಮನೆಯನ್ನು ಕಟ್ಟುವಾಗ ಕೂಡ ನಾವೇನು ಮಾಡ್ಬೋದು, ತಿನ್ನಾದ ತೆಳುವಾದ, ಅದರ ಫಾರ್ ಎಕ್ಸಾಂಪಲ್ ಇದನ್ನು ತೊಗೊಳ್ಳಿ, ಯಾವುದು, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್, ಉಕ್ಕಿನ ಮತ್ತು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳಲ್ಲಿ ಏನು ಮಾಡ್ತಾರೆ, ಕಬ್ಬಿಣವನ್ನು ಹೀಟ್ ಮಾಡೋದ್ರ ಮೂಲಕ ಏನು ಮಾಡ್ತಾರೆ, ತೆಳುವಾದ ತಂತಿಯನ್ನು ಮಾಡ್ತಾರೆ. ಅದನ್ನು ನಾವು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ, ಹಾಗಾದರೆ ಬಿಲ್ಡಿಂಗ್ಸ್ಗಳನ್ನು ಕಟ್ಟುವುದರಲ್ಲಿ ನಾವು ತೆಳುವಾದ ತಂತಿಯ ವೈರನ್ನು ಯೂಸ್ ಮಾಡ್ತೀವಿ. ಬೇಲಿ ಹಾಕಲಿಕ್ಕೆ ಸಾಕಷ್ಟುಗಳನ್ನು ಯೂಸ್ ಮಾಡ್ತೀವಿ. ಡೈಲಿ ಯೂಸ್ನಲ್ಲಿ ಯಾವ ಥರ ಮೆಟಲ್ಸ್ಗಳನ್ನು ಬಳಸ್ತೀವಿ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳು. ನೆಕ್ಸ್ಟ್ ಬನ್ನಿ ಕಂಡಕ್ಟಿವಿಟಿ. ಕಂಡಕ್ಟಿವಿಟಿ ಅಂದರೆ ಏನು ಸರ್, ಎಕ್ಸಲೆಂಟ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಹಾಗಾದರೆ ಮೆಟಲ್ಸ್ಗಳು ಸಾಮಾನ್ಯವಾಗಿ ಅತ್ಯುತ್ತಮ ವಾಹಕಗಳು, ಉಷ್ಣವಾದ ಅಂದರೆ ತಮ್ಮ ಮೂಲಕ ಏನು ಮಾಡ್ತವೆ, ಉಷ್ಣವನ್ನು ಮತ್ತು ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡ್ತವೆ. ಹೆಂಗೆ ರೀ ಸರ್ ಉದಾಹರಣೆಗೆ? ಹಾಗಾದರೆ ಉದಾಹರಣೆಗೆ ಹೇಳ್ತೀನಿ, ನೀವು ಸಾಂಬಾರು ಮಾಡುವಾಗ ಕುದಿಯುವಾಗ ಒಂದು ಚಮಚೆಯನ್ನು ಹಾಕಿ, ಒಂದು ಸ್ಪೂನ್, ಒಂದು ದೊಡ್ಡದು ಸೌಟನ್ನು ನೀವು ಏನಾದರೂ ಆ ಕುದಿಯುವ ಸಾಂಬಾರಿನಲ್ಲಿ ಹಾಕಿದಾಗ ಆಫ್ಟರ್ ಸಮ್ ಟೈಮ್, ಕೆಲವು ಸ್ವಲ್ಪ ಸಮಯದ ಹೊತ್ತಿನ ನಂತರ ಏನಾಗ್ತದೆ, ಹೀಟು ಒಂದು ಎಂಡ್ ಕಡೆಗೆ ಆಗಿರ್ತದೆ. ಓಕೆ, ಅದರ ಎಂಡಿಗೆ ಏನಾಗ್ತದೆ, ನಿಧಾನವಾಗಿ ಗ್ರ್ಯಾಜುಲಿ ಏನಾಗ್ತದೆ, ಹಂತವಾಗಿ ಹೀಟ್ ಏನಾಗ್ತದೆ, ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಇನ್ನೊಂದು ಎಂಡಿಗೆ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಅದಲ್ಲದೆ ಎಲೆಕ್ಟ್ರಿಸಿಟಿನೂ ಕೂಡ ಇಲ್ಲಿ ಕೇಳಬಹುದು ನಿಮಗೆ. ಅತ್ಯುತ್ತಮ ಯಾವುದು ವಿದ್ಯುತ್ ವಾಹಕಗಳು ಯಾವುವು ಅಂತ ಕೂಡ ಕೇಳ್ಬೋದು. ಅತ್ಯುತ್ತಮ ವಿದ್ಯುತ್ ವಾಹಕ ನೆನ್ಪಿಟ್ಕೊಳ್ಳಿ, ಇಲ್ಲೇ ಬರೀತಿದೆ ನೋಡಿ, ಸಿಲ್ವರ್. AG ಅಂದರೆ ಏನು ರೀ ಸರ್, ಸಿಲ್ವರ್ ಅತ್ಯುತ್ತಮ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಿದೆ. ಅದಲ್ಲದೆ ನೆಕ್ಸ್ಟ್ ನೀವು ಯಾವುದು ರೀ, ಸಿಲ್ವರ್ ಇರಬಹುದು, CU ಅಂದರೆ ಕಾಪರ್ ಆಗಿರಬಹುದು, ಮತ್ತು ಅಲ್ಯೂಮಿನಿಯಂ ಆಗಿರ್ಬೋದು. ಇವು ಏನಿದಾವಲ್ಲ ರೀ, ಅತ್ಯುತ್ತಮವಾದಂಥ ವಾಹಕಗಳಾಗಿವೆ. ಯಾವುದು ರೀ, ಅತ್ಯುತ್ತಮ ಬೆಸ್ಟ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇಲ್ಲಿ ಬನ್ನಿ, ಮೆಟಲ್ಸ್ಗಳೇನಿದಾವಲ್ಲ, ನಾನ್ ಮೆಟಲ್ಸ್ಗಳೇನಿದಾವಲ್ಲ, ಇವು ಕೂಡ ಏನಾಗಿದ್ದಾವೆ ರೀ, ಲೋಹಗಳು ಏನಿದಾವಲ್ಲ, ಪೋರ್ ಕಂಡಕ್ಟರ್ಸ್ ಜೊತೆಗೆ. ಆದರೆ ಅತಿ ಸರಿಯಾಗಿ ಇವು ಉಷ್ಣವನ್ನು ಮತ್ತು ವಿದ್ಯುತ್ತನ್ನು ತಮ್ಮ ಮೂಲಕ ಹರಿಯಲು ಬಿಡುವುದಿಲ್ಲ. ನೆಕ್ಸ್ಟ್ ಬನ್ನಿ ಸೋನರಸ್. ಇದನ್ನು ಬಿಟ್ಟುಕೊಡಿ, ಎಸ್ ಫಾರ್ ಸೋನರಸ್ ಆ್ಯಂಡ್ S ಫಾರ್ ಸೌಂಡ್. ನೆನ್ಪಿಡಲಿಕ್ಕೆ ಒಂದು ಟ್ರಿಕ್ಸ್ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬಿಡಿ ಮ್ಯಾಲಿಬಿಲಿಟಿ, ಡಕ್ಟಿಲಿಟಿ ಮತ್ತು ಸೋನರಸ್ ಬಗ್ಗೆ. ಹಾಗಾದರೆ ಸೋನರಸ್ ಅಂದರೆ ಏನು ರೀ ಸರ್, ಸೌಂಡ್ ಮೇಕಿಂಗ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಈಸ್ ಕೂಡ ಸೋನರಸ್. ಹಾಗಾದರೆ ಫಾರ್ ಎಕ್ಸಾಂಪಲ್ ಕಬ್ಬಿಣವನ್ನು ತೊಗೊಳ್ಳಿ, ಅಥವಾ ಸ್ಕೂಲ್ ಬೆಲ್, ಟೆಂಪಲ್ ಬೆಲ್, ಗುಡಿಯೊಳಗಿರ್ತಕ್ಕಂಥ ಗಂಟೆ ಆಗಿರ್ಬೋದು, ಇವುಗಳನ್ನು ನೀವು ತೊಗೊಳ್ಳಿ. ಏನಂತಂದರೆ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತವೆ. ಆದರೆ ನಿಮ್ಮ ಸ್ಕೂಲ್ ಬೆಲ್ಗಳು ಕೂಡ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಂದರೆ ಮೆಟಲ್ಸ್ದು ಅಂದರೆ ಒಂದು ಭೌತಿಕ ಏನಾಗಿದೆ, ಗುಣಲಕ್ಷಣ ಆಗಿದೆ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಆಗಿದೆ. ಆದರೆ ಈಗ ಸಾಮಾನ್ಯವಾಗಿ ಇವು ಗ್ಯಾಸಿಯಸ್ ರೂಪದಲ್ಲಿದೆ. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಇವು ಏನಿದಾವಲ್ಲ, ದೇ ಡೋಂಟ್ ಪ್ರೊಡ್ಯೂಸ್ ಸೌಂಡ್, ಯಾವುದೇ ಶಬ್ದವನ್ನು ಉತ್ಪಾದನೆ ಮಾಡುವುದಿಲ್ಲ. ನೆಕ್ಸ್ಟ್ ಸ್ಟೇಟ್. ಯಾವ ಸ್ಟೇಟ್ ಅಂತಂದರೆ ಯಾವ ಮಾಧ್ಯಮದೊಳಗಿವೆ. ಮೋಸ್ಟ್ಲಿ ಸಾಮಾನ್ಯವಾಗಿ ನೋಡಿ, ಎಲ್ಲ ಮೆಟಲ್ಸ್ಗಳು ಮೋಸ್ಟ್ಲಿ ಹೇಳಿದಾನೆ ಸಾಲಿಡ್ ಆಗಿವೆ, ಘನರೂಪದಲ್ಲಿವೆ. ಅದಲ್ಲದೆ ಇವು ಯಾವುವು ನಾನ್ ಮೆಟಲ್ಸ್ಗಳು, ಅಲೋಹಗಳು, ಅದು ಘನರೂಪದ ವಸ್ತು, ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಮತ್ತು ಗ್ಯಾಸಿಯಸ್ ಕೂಡ ಆಗಿರ್ಬೋದು. ಯಾವ ಈ ಫಾರ್ಮ್ ಒಳಗೆ ಈ ರೂಪದೊಳಗೆ ಇರ್ತದೆ. ಸಾಲಿಡ್ ಅಂದರೆ ಘನ ವಸ್ತು ಆಗಿರುತ್ತೆ, ಲಿಕ್ವಿಡ್ಸ್ ಅಂದರೆ ದ್ರವ ವಸ್ತುಗಳಾಗಿದೆ, ಗ್ಯಾಸಿಯಸ್ ಅಂದರೆ ಅನಿಲ ರೂಪದಲ್ಲಿ ಕೂಡ ಇರಬಹುದು. ಇದನ್ನು ನೆನಪಿಟ್ಕೊಳ್ಳಿ. ಸಾಕಷ್ಟು ಸಲ ಮೆಟಲ್ಸು ಮತ್ತು ನಾನ್ ಮೆಟಲ್ಸ್ಗಳ ಬಗ್ಗೆ ಸಾಕಷ್ಟು ಸಲ ಕೇಳಿದ್ದಾನೆ. ಇದು ಯಾವಾಗಲೂ ಗಮನ ಇರಲಿ, ತಿಳಿತಾ? ಐ ಹೋಪ್ ಯು ಅಂಡರ್ಸ್ಟುಡ್, ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಇದು ಕೂಡ ಬಹಳ ಪ್ರಮುಖವಾಗಿದೆ. ಸಿಯರ್. ನೆಕ್ಸ್ಟ್ ಬನ್ನಿ, ಇಲ್ಲಿ ಬನ್ನಿ. ನೆಕ್ಸ್ಟ್ ಎಕ್ಸೆಪ್ಷನ್ಸ್ ಇನ್ ನಾನ್ ಮೆಟಲ್ಸ್. ಇಲ್ಲಿ ಎಕ್ಸೆಪ್ಷನ್ಸ್ ಇನ್ ಏನು ಮಾಡಿದ್ದೆ, ಮೆಟಲ್ಸನ್ನು ಕವರ್ ಮಾಡಿದ್ದೆ ನಾನು. ಎಕ್ಸೆಪ್ಷನ್ಸ್ ಇನ್ ಮೆಟಲ್ಸನ್ನು ಕವರ್ ಮಾಡಿದ್ದೆ. ಈಗ ನೆಕ್ಸ್ಟ್ ಬನ್ನಿ ಎಕ್ಸೆಪ್ಷನ್ಸ್ ಇನ್ ನಾನ್ ಮೆಟಲ್ಸ್, ಅಂದರೆ ಅಲೋಹಗಳಲ್ಲಿರ್ತಕ್ಕಂಥ ಒಂದು ಹೊರತಾಗಿರ್ತಕ್ಕಂಥ ರೂಲ್ಸ್. ಸಾಮಾನ್ಯವಾಗಿ ಅಲೋಹಗಳು ಗ್ರಫೈಟ್, ನೆನ್ಪಿಟ್ಕೊಳ್ಳಿ, ಸಾಕಷ್ಟು ಸಲ ಎಕ್ಸಾಮ್ಗೆ ಕೇಳಿದ್ದಾನೆ. ಗ್ರಫೈಟ್ ನಾನ್ ಮೆಟಲ್ ಬಟ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಹಾಗಾದರೆ ನೇಮ್ ದ ನಾನ್ ಮೆಟಲ್ ವಿಚ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಏನಾದರೂ ಕೇಳಿದರೆ ಗ್ರಾಫೈಟ್ ನೆನಪಿಟ್ಕೊಳ್ಳಿ. ಎಲ್ಲಿ ಯೂಸ್ ಮಾಡ್ತೀವಿ ಸರ್, ಡ್ರೈ ಸೆಲ್ಸ್ಗಳಲ್ಲಿ.
ಹಾಗಾದರೆ ಶುಷ್ಕ ಕೋಶಗಳಲ್ಲಿ ಯೂಸ್ ಮಾಡ್ತೀವಿ, ಅದರಲ್ಲಿ ಎಲೆಕ್ಟ್ರೋಡ್ಸ್ಗಳಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ. ಯಾವುದು ಗ್ರಾಫೈಟ್ ರಾಡ್ಸ್ಗಳನ್ನು ಯೂಸ್ ಮಾಡ್ತೀವಿ. ಬ್ಯಾಟ್ರಿ ಸೆಲ್ಸ್ಗಳೇನಿರ್ತಾವಲ್ಲ, ಡ್ರೈ ಸೆಲ್ಸ್, ಅದರಲ್ಲಿ ಕೂಡ ನಾವು ಏನು ಮಾಡ್ತೀವಿ, ಎಲೆಕ್ಟ್ರೋಡ್ಸ್ ಆಗಿ ಏನು ಮಾಡ್ತೀವಿ, ಈ ಗ್ರಾಫೈಟ್ ರಾಡ್ಸನ್ನು ಯೂಸ್ ಮಾಡ್ತೀವಿ ಸರ್. ಹಾಗಾದರೆ ನಾನ್ ಮೆಟಲ್ ಅಲೋಹ ಏನಂತ ಕೇಳ್ಬೋದು ನಿಮ್ಮ ಪ್ರಶ್ನೆ. ಉತ್ತಮ ವಾಹಕ, ವಿದ್ಯುತ್ ವಾಹಕವಾದಂಥ ಅಲೋಹ ಯಾವುದು ಅಂತ ಕೇಳ್ಬೋದು. ನೆಕ್ಸ್ಟ್ ಬನ್ನಿ ಡೈಮಂಡ್. ಇದು ಡೈಮಂಡ್ ಏನು ಹೇಳ್ತದೆ ಸರ್? ಹಾಗಾದರೆ ಡೈಮಂಡ್ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್, ಅತ್ಯಂತ ಗಟ್ಟಿಯಾದ ಸ್ವಾಭಾವಿಕವಾದಂಥ ವಸ್ತು ಯಾವುದಂತ ಏನಾದರೂ ಕೇಳಿದರೆ ಅದು ಆನ್ಸರ್ ಏನಾಗಿದೆ, ಡೈಮಂಡ್ ಆಗಿದೆ. ನೆನಪಿಟ್ಕೊಳ್ಳಿ, ಡೈಮಂಡ್ ಆಗಿದೆ. ಯೂಸ್ಡ್ ಫಾರ್ ಕಟಿಂಗ್ ಗ್ಲಾಸ್. ಹಾಗಾದರೆ ನಾವು ಡೈಮಂಡನ್ನು ಏನು ಮಾಡ್ಬೋದು, ಗ್ಲಾಸ್ಗಳನ್ನು ಕಟ್ ಮಾಡಲಿಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದಾಗಿದೆ. ಐ ಹೋಪ್ ಯು ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬನ್ನಿ, ಕೆಳಗಡೆ ಬನ್ನಿ. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಯಾವುದು ಅಂತ ಹೇಳ್ತಿದ್ವಿ ನಾವು, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂತ ಕೂಡ. ಇಲ್ಲಿ ನೋಡಿ, ನೆಕ್ಸ್ಟ್ ಬನ್ನಿ, ಈ ಪಾರ್ಟ್ಸಿಗೆ ಬನ್ನಿ. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ಅದನ್ನು ನೀಟಾಗಿ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾನೆ, ವಿತ್ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾನೆ, ಎಲ್ಲಿ ಯೂಸಸ್ಗಳು ಕೂಡ ಮಾಡ್ತಾನೆ ಅನ್ನೋದು ಕೂಡ ಉದಾಹರಣೆಯನ್ನು ಕೊಡಲಾಗಿದೆ. ಇಲ್ಲಿ ಇಲ್ಲಿ ನೋಡಿ, ಲಸ್ಟ್ರಸ್ ಅಂದರೆ ಏನು, ಶೈನಿಂಗ್ ಪ್ರಾಪರ್ಟೀಸ್ ಅಂದರೆ ಹೊಳೆಯುತ್ತವೆ. ಹಾಗಾದರೆ ಸಾಮಾನ್ಯವಾಗಿ ಲೋಹಗಳು ಏನು ಮಾಡುತ್ತವೆ, ಹೊಳೆಯುತ್ತವೆ. ಮೆಟಲ್ಸ್ ಯಾವ, ಶೈನಿ ಸರ್ಫೇಸ್, ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಮ್ಯಾಲಿಯಬಿಲಿಟಿ ನಾವು ಕೊಟ್ಟಿದ್ದೆ ಅಂತ ಕರಿತೀವಿ. ಮೆಟಲ್ಸ್ ಕ್ಯಾನ್ ಬಿ ಹ್ಯಾಮರ್ಡ್ ಇಂಟು ಅ ಥಿನ್ ಶೀಟ್. ಹಾಗಾದರೆ ಅದನ್ನು ಈ ಥರ ಚಚ್ಚುವುದರ ಮೂಲಕ, ಹ್ಯಾಮರಿಂಗ್ ಮಾಡೋದರ ಮೂಲಕ, ಸುತ್ತಿಯನ್ನು ತೊಗೊಂಡು ಚಚ್ಚುವುದರ ಮೂಲಕ ತಿನ್ನಾದ ತೆಳುವಾದ ಹಾಳೆಯ ರೂಪದಲ್ಲಿ ಮಾಡಬಹುದಾಗಿದೆ, ಕಾಗದದ ರೂಪದಲ್ಲಿ ಮಾಡಬಹುದು. ಗೋಲ್ಡ್ ಲೀಫ್ ಆಗಿರ್ಬೋದು, ಬಂಗಾರದ ಎಲೆ ಆಗಿರ್ಬೋದು, ಅಲ್ಯೂಮಿನಿಯಂ ಫಾಯಿಲನ್ನು ಯೂಸ್ ಮಾಡ್ತೀವಿ. ಫುಡ್ಡನ್ನು ಪ್ಯಾಕೇಜಿಂಗ್ ಮಾಡುವ ಸಲುವಾಗಿ ನಾವು ಏನು ಮಾಡ್ತೀವಿ, ಅಲ್ಯೂಮಿನಿಯಂ ಫಾಯಿಲ್ಸನ್ನು ಯೂಸ್ ಮಾಡ್ತೀವಿ ರೀ. ಹಾಗೆ ನೆಕ್ಸ್ಟ್ ಇನ್ನೊಂದು ಏನು ಬಂದೆ, ಡಕ್ಟೈಲ್. ಹಾಗಾದರೆ ಡಕ್ಟೈಲ್ ಪ್ರಾಪರ್ಟೀಸ್ ಇದ್ದಿದ್ದರಿಂದ ಕಾಪರ್ ವೈರನ್ನು, ಹಾಗಾದರೆ ನಾವು ಎಲೆಕ್ಟ್ರಿಕಲ್ ಮನೆಗಾಗಿರಲಿ, ಫ್ಯಾಕ್ಟ್ರೀಸ್ಗಳಿಗೆ, ಬಿಲ್ಡಿಂಗ್ಸ್ಗಳಿಗೆಲ್ಲ ಎಲೆಕ್ಟ್ರಿಕ್ ವೈರಿಂಗನ್ನು ಮಾಡುವ ಸಲುವಾಗಿ ನಾವು ಏನು ಮಾಡ್ತೀವಿ, ಕಾಪರ್ ವೈರನ್ನು ಕೂಡ ಮಾಡ್ತೀವಿ. ಹಾಗಾದರೆ ಅಲ್ಯೂಮಿನಿಯಂ ವೈರ್ಸ್ಗಳು ಕೇಳ್ಬೋದು, ಇಲ್ಲಿ ಎಲೆಕ್ಟ್ರಿಕ್ ಪೋಲ್ಸ್ಗೆ ಹಾಕಿದಂಥ ಅಲ್ಯೂಮಿನಿಯಂ ವೈರ್ಸ್ಗಳು ಕೂಡ ಆಗಿರ್ಬೋದು. ಇವೆಲ್ಲ ಎಕ್ಸಾಮ್ಸ್. ಡಕ್ಟಿಲಿಟಿ ಪ್ರಾಪರ್ಟೀಸ್ ಅಂದರೆ ತನ್ಯತೆ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಬನ್ನಿ, ಸೋನಾರಸ್. ನೆಕ್ಸ್ಟ್ ಯಾವುದು ಪ್ರಾಪರ್ಟೀಸ್ ರೀ, ಸೋನಾರಸ್ ಅಂದರೆ ಏನು ರೀ, ಸೌಂಡ್ ಮೇಕಿಂಗ್ ಪ್ರಾಪರ್ಟೀಸ್. ಅದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೆಟಲ್ಸ್ ಪ್ರೊಡ್ಯೂಸ್ ರಿಂಗಿಂಗ್ ಸೌಂಡ್. ಎಕ್ಸಾಂಪಲ್ ಸ್ಕೂಲ್ ಬೆಲ್ ಆಗಿರ್ಬೋದು, ಟೆಂಪಲ್ ಬೆಲ್ ಆಗಿರ್ಬೋದು, ಇವು ಉದಾಹರಣೆಗಳಾಗಿವೆ. ಗುಡ್ ಕಂಡಕ್ಟರ್ಸ್ ಅಂದರೆ ಉತ್ತಮ ವಾಹಕಗಳು ಕೂಡ ಆಗಿವೆ. ಸಾಮಾನ್ಯವಾಗಿ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅಂದರೆ ಇವು ಉತ್ತಮವಾದಂಥ ಉಷ್ಣ ಮತ್ತು ವಿದ್ಯುತ್ ವಾಹಕಗಳಾಗಿವೆ. ಯಾವುವು, ಲೋಹಗಳು. ಅದರ ಎಕ್ಸಾಂಪಲ್ಸ್ ಏನು ರೀ, ಕುಕಿಂಗ್ ಯುಟೆನ್ಸಿಲ್ಸ್ ಅಂದರೆ ಏನು, ಅಡುಗೆ ಮಾಡ್ತಕ್ಕಂಥ ಪಾತ್ರೆಗಳು. ಮನೆಯಲ್ಲಿರ್ತಕ್ಕಂಥ ಅಡುಗೆ ಮಾಡ್ತಕ್ಕಂಥ ಪಾತ್ರೆಗಳೇನಿದಾವಲ್ಲ, ಒಳ್ಳೆ ಕುಕಿಂಗ್ಗೆ ಮಾಡಲಿಕ್ಕೆ ಹೀಟನ್ನು ಟ್ರಾನ್ಸ್ಫರ್ ಮಾಡೋದ್ರಿಂದ ನಿಮ್ಗೆ ಅಡುಗೆ ಚೆನ್ನಾಗಿ ಬೇಯ್ತದೆ. ಅಡುಗೆ ಇದೆಯಲ್ಲ, ಅಚಾನಕ್ಕೆ ನೀವು ಮಾಡಿದಂಥ ಅಡುಗೆ ಏನಾದರೂ ಆಗ್ಲಿಕ್ಕಂದರೆ ಸಾಧ್ಯವಾಗ್ತದೆ. ಏನಾದರೂ ಅಚಾನಕ್ ಈ ಮೆಟಲ್ಸ್ ಪ್ರಾಪರ್ಟೀಸ್ ಇದ್ದಿರಲಿಕ್ಕಂದರೆ. ಮತ್ತು ಅದಲ್ಲದೆ ಎಲೆಕ್ಟ್ರಿಕ್ ವೈರಿಂಗ್ ಕೂಡ ನಾವು ಏನು ಮಾಡ್ತೀವಿ, ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ಆಲ್ರೆಡಿ ಹೇಳಿದ್ದೀನಿ ನಾನು, ಶಿಯರ್. ಬನ್ನಿ ನೆಕ್ಸ್ಟು, ಅದಲ್ಲದೆ ಇಲ್ಲೊಂದು ಇಂಪಾರ್ಟೆಂಟನ್ನು ತೊಗೊಳ್ಳೋಣ. ಈಗ ನಾನ್ ಮೆಟಲ್ಸ್ ಫಿಸಿಕಲ್ ಪ್ರಾಪರ್ಟೀಸನ್ನು ತೊಗೊಳ್ಳೋಣ. ಏನು ರೀ ಸರ್ ನಾನ್ ಮೆಟಲ್ದ ಫಿಸಿಕಲ್ ಪ್ರಾಪರ್ಟೀಸು? ಇಲ್ಲಿ ನೋಡಿ, ಗಮನ ಕೊಡಿ. ಸಾಮಾನ್ಯವಾಗಿ ಡಲ್ ಆಗಿರ್ತವೆ ನಾನ್ ಮೆಟಲ್ಸ್ಗಳು, ಲೋಹಗಳು. ನಾನ್ ಮೆಟಲ್ಸ್ ಡೋಂಟ್ ಹ್ಯಾವ್ ಅ ಶೈನಿ ಸರ್ಫೇಸ್, ಅಂದರೆ ಅತ್ಯಂತ ಶೈನಿ ಸರ್ಫೇಸ್ ಅನ್ನೋದು ಇರೋಂಗಿಲ್ಲ. ಉದಾಹರಣೆಗೆ ಕೋಲ್, ಕಾರ್ಬನ್ನಿಂದ ಮಾಡಲ್ಪಟ್ಟಿರ್ತದೆ. ಬ್ರಿಟ್ಟಲ್ ಅಂತಂದರೆ ಬಹಳ ನಾಜೂಕಾಗಿರ್ತದೆ. ಇಲ್ಲಿ ನಾನ್ ಮೆಟಲ್ಸ್ ಬ್ರೇಕ್ ಇಂಟು ಪೀಸಸ್. ಸಾಮಾನ್ಯವಾಗಿ ಈಗ ಸಲ್ಫರ್ ಆಗಿರ್ಬೋದು, ಫಾಸ್ಫರ್ ಆಗಿರ್ಬೋದು, ಇವೇನು ಇರ್ತಾವಲ್ಲ, ಇಂಥ ನಾನ್ ಮೆಟಲ್ಸ್ಗಳಿರ್ತಾವೆ ಭಾಳ ಬ್ರಿಟ್ಟಲ್ ಅಂದರೆ ಭಾಳ ನಾಜೂಕಾಗಿರ್ತವೆ. ಏನಾದರೂ ನೀವು ಕೈಯಿಂದ ಕೆಳಗೆ ಬಿಟ್ಟಾಗ ಅದು ಬ್ರೇಕ್ ಆಗೋ ಚಾನ್ಸಸ್ಸು ಕೂಡ ಇರ್ತಿದೆ. ಹಾಗಾದರೆ ನೆಕ್ಸ್ಟ್ ಬನ್ನಿ, ನಾನ್ ಸೋನಾರಸ್ ಅಂದರೆ ಏನು ರೀ? ಹಾಗಾದರೆ ಯಾವುದೇ ಥರನಾದ ಸೌಂಡನ್ನು ಪ್ರೊಡ್ಯೂಸು ಮಾಡುವುದಿಲ್ಲ, ಸೌಂಡನ್ನು ಉತ್ಪಾದನೆ ಮಾಡುವುದಿಲ್ಲ. ನೆಕ್ಸ್ಟ್ ಬನ್ನಿ, ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್. ಇದರದ್ದು ಅಪೋಸಿಟ್ ಬರೀರಿ, ಅಷ್ಟೇ, ದ್ಯಾಟ್ಸ್ ಇಟ್. ಇಲ್ಲೆಲ್ಲ ಆಲ್ರೆಡಿ ನಾನು ಮೆಟಲ್ಸ್ದು ಲಿಸ್ಟ್ ಮಾಡಿದ್ದೀನಿ. ಅದರದ್ದೇ ಅಪೋಸಿಟ್ ನೀವೇನು ಬರೀತಿರಲ್ಲ, ಕಾಪಿ ಪೇಸ್ಟು, ಅದೇ ಕೂಡ ನಾನ್ ಮೆಟಲ್ಸ್ದು ಪ್ರಾಪರ್ಟೀಸ್ ಆಗಿದೆ, ಫಿಸಿಕಲ್ ಪ್ರಾಪರ್ಟೀಸ್ ಆಗಿದೆ. ಹಾಗಾದರೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟಿಗೆ ಬನ್ನಿ, ಪ್ರಮುಖವಾದಂಥದ್ದು ಎಲ್ಲಿದೆ ರೀ ಸರ್? ಹಾಗಾದರೆ ಯೂಸಸ್ ಆಫ್ ಮೆಟಲ್ಸ್. ಲೋಹಗಳನ್ನು ನಾವು ಡೈಲಿ ಲೈಫಲ್ಲಿ ಎಲ್ಲಿ ಯೂಸ್ ಮಾಡಿ, ಕನ್ಸ್ಟ್ರಕ್ಷನ್ಸ್ ಆಫ್ ಬಿಲ್ಡಿಂಗ್ಸ್ ಆ್ಯಂಡ್ ಬ್ರಿಡ್ಜಸ್. ದೊಡ್ಡ ಬ್ರಿಡ್ಜಸ್ ಆಗಿರ್ಬೋದು, ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಫ್ಯಾಕ್ಟ್ರೀಸ್ಗಳಾಗಿರ್ಬೋದು, ತಿಳಿತಲ್ಲ, ಇವೆಲ್ಲವನ್ನು ಕನ್ಸ್ಟ್ರಕ್ಷನ್ಸ್ಗಳನ್ನು ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಲೋಹಗಳನ್ನು ಬಳಸ್ತೀವಿ. ಮತ್ತು ಆಟೋಮೊಬೈಲ್ಸ್, ಕಾರ್ ಆಗಿರ್ಬೋದು, ಏರೋಪ್ಲೇನ್ಸ್ ಆಗಿರ್ಬೋದು, ಮತ್ತು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಬಸ್ಸಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮೆಟಲ್ಸ್ಗಳದ ಕಂಟ್ರಿಬ್ಯೂಷನ್ ಆಗಿದೆ, ಕೊಡುಗೆ ಆಗಿದೆ. ಮತ್ತು ಕುಕಿಂಗ್ ಯುಟೆನ್ಸಿಲ್ಸ್, ಅಡುಗೆ ಸಾಮಾನುಗಳನ್ನು ಮಾಡಲಿಕ್ಕೆ ಏರ್ಕ್ರಾಫ್ಟ್ ಬಾಡೀಸ್, ಅಲ್ಯೂಮಿನಿಯಂ ಅಂತ ಹೇಳಿದೆ ನಾನು. ಅಲ್ಯೂಮಿನಿಯಮನ್ನು ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಈ ಮೆಟಲನ್ನು ಏರ್ಕ್ರಾಫ್ಟ್ ಬಾಡೀಸ್ಗಳಲ್ಲಿ ಕೂಡ ಬಳಸ್ತೀವಿ. ಜ್ಯುವೆಲ್ರಿ ನೋಡಿ, ಪ್ಲಾಟಿನಮ್ ಇರ್ಬೋದು, ಅಥವಾ ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ಇವುಗಳೆಲ್ಲ ಬಳಸ್ತೀವಿ. ಎಲೆಕ್ಟ್ರಿಕಲ್ ವೈರಿಂಗ್, ಕಾಪರ್ ವೈರಸ್ ಎಲ್ಲ ಎಲೆಕ್ಟ್ರಿಕಲ್ ವೈರಿಂಗ್ಗಳಿಗೆ ಯೂಸ್ ಮಾಡ್ತೀವಿ ಸರ್. ನೆಕ್ಸ್ಟ್ ಬನ್ನಿ, ಅದಾದ ನಂತರ ಇಲ್ಲಿ ಬನ್ನಿ,
ನೆಕ್ಸ್ಟ್ ಬನ್ನಿ ರಿಯಾಕ್ಷನ್ ವಿತ್ ಆಕ್ಸಿಜನ್, ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನು ಅಧ್ಯಯನ ಮಾಡೋಣ. ಈಗ ಪ್ರಮುಖವಾಗಿ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ಫೋಕಸ್ ಮಾಡೋಣ. ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ಏನು ಸರ್? ರಾಸಾಯನಿಕ ಗುಣಲಕ್ಷಣಗಳನ್ನು. ಇಲ್ಲಿವರೆಗೆ ನಾವು ಭೌತಿಕ ಗುಣಲಕ್ಷಣಗಳನ್ನು ಕಲ್ತಿದ್ದೀವಿ, ರಾಸಾಯನಿಕ ಗುಣಲಕ್ಷಣಗಳನ್ನು ಕಲಿಯೋಣ. ಇಲ್ಲಿ ಬನ್ನಿ ರಿಯಾಕ್ಷನ್ ವಿತ್ ಆಕ್ಸಿಜನ್. ರಿಯಾಕ್ಷನ್ ವಿತ್ ಆಕ್ಸಿಜನ್ ಏನಾಗ್ತದೆ ರೀ ಸರ್ ರಿಯಾಕ್ಷನ್? ಮೆಟಲ್ಲು ಒಂದು ಲೋಹವನ್ನು ತೊಗೊಂಡು ಆಕ್ಸಿಜನ್ ಜೊತೆಗೆ ಅದನ್ನು ಕಂಬೈನ್ ಮಾಡಿದಾಗ ಮೆಟಲ್ ಆಕ್ಸೈಡ್ ಆಗ್ತದೆ. ಮ್ಯಾಗ್ನೀಷಿಯಮನ್ನು ತೊಗೊಂಡಿದ್ದೀನಿ ಇಲ್ಲಿ ಉದಾಹರಣೆ. ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗ್ತದೆ? ಮ್ಯಾಗ್ನೀಷಿಯಮ್ ಆಕ್ಸೈಡ್. ಅಲ್ಯೂಮಿನಿಯಂ ಇದ್ದರೆ ಅಲ್ಯೂಮಿನಿಯಂ ಆಕ್ಸೈಡ್, ಮ್ಯಾಗ್ನೀಷಿಯಮ್ ಇದ್ದರೆ ಮ್ಯಾಗ್ನೀಷಿಯಮ್ ಆಕ್ಸೈಡ್. ಈ ಥರ ಏನಾಗ್ತದೆ? ಒಂದು ಮೆಟಲ್ ಸಹ ಜಿಂಕ್ ಇದ್ದರೆ ಜಿಂಕ್ ಆಕ್ಸೈಡ್. ಬರ್ನ್ಸ್ ವಿತ್ ಬ್ರೈಟ್ ವೈಟ್ ಫ್ಲೇಮ್. ನಾನು ಉದಾಹರಣೆಗೆ ಮ್ಯಾಗ್ನೀಷಿಯಮನ್ನು ತೊಗೊಂಡು ಆಕ್ಸಿಜನ್ ಜೊತೆಗೆ ಅದನ್ನು ಬರ್ನ್ ಮಾಡಿದಾಗ, ದಹಿಸಿದಾಗ ಅಥವಾ ಸುಟ್ಟಾಗ ಏನಾಗ್ತದೆ? ಬ್ರೈಟ್ ವೈಟ್ ಕಲರ್ ಫ್ಲೇಮು, ಒಂದು ಬೆಂಕಿಯ ಜ್ವಾಲೆ ಬರ್ತದೆ. ನೆಕ್ಸ್ಟು ಮೆಟಲ್ಸ್ ತೊಗೊಂಡಿದ್ದೀನಿ. ಈಗ ನಾನ್ ಮೆಟಲನ್ನು ತೊಗೊಂಡು ಉದಾಹರಣೆ ಅಲೋಹವನ್ನು ತೊಗೊಂಡು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ರಿಯಾಕ್ಟ್ ಆದಾಗ ಏನಾಗುತ್ತೆ? ನಾನ್ ಮೆಟಲ್ ಆಕ್ಸೈಡ್ ಫಾರ್ಮೇಷನ್. ಇಲ್ಲಿ ಮೆಟಲ್ ಆಕ್ಸೈಡ್ ಆಗ್ತದೆ ರೀ, ಇಲ್ಲಿ ನಾನ್ ಮೆಟಲ್ ಆಕ್ಸೈಡ್. ಇಲ್ಲಿ ಲೋಹದ ಆಕ್ಸೈಡ್, ಇಲ್ಲಿ ಅಲೋಹದ ಆಕ್ಸೈಡ್. ಉದಾಹರಣೆ ಸಲ್ಫರು ಕೂಡ ನೆನಪಿಟ್ಕೊಳ್ಳಿ, ಸಲ್ಫರು ಕೂಡ ಒಂದು ಅಲೋಹವಾಗಿದೆ. ಸಲ್ಫರು ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದಾಗ ಸಲ್ಫರ್ ಡೈಆಕ್ಸೈಡ್ ಆಗ್ತದೆ. ಸಲ್ಫರ್ SO2 ಅಂತ ಬರಿತೀವಿ, ಸಲ್ಫರ್ ಡೈಆಕ್ಸೈಡ್ ಆಗ್ತದೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಹಾಗಾದರೆ ನೆಕ್ಸ್ಟು ಆಕ್ಸಿಜನ್ ಜೊತೆಗೆ ಒಂದೇ ಸೆಟ್ ಆಕ್ಸಿಜನ್ ಜೊತೆಗೆ ಮುಗಿತು. ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಅಧ್ಯಯನ ಮಾಡಿದ್ವಿ, ಏನಾಗ್ತಿದೆ ಅಂತ ಅದರಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾದರೆ ನೆಕ್ಸ್ಟ್ ಬನ್ನಿ ಮೆಟಲ್ಸ್ ರಿಯಾಕ್ಷನ್ ವಿತ್ ವಾಟರ್. ಈಗ ಆದರೆ ಮೆಟಲ್ಸ್ಗಳನ್ನು ತೊಗೊಂಡು ವಾಟರ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗ್ತಿದೆ ಅಂತ ನೋಡೋಣ. ಮೆಟಲ್ಸನ್ನು ತೊಗೋತೀನಿ, ಅದು ವಾಟರ್ ಜೊತೆಗೆ ರಿಯಾಕ್ಟ್ ಆದಾಗ ಮೆಟಲ್ ಹೈಡ್ರಾಕ್ಸೈಡ್ ಆಗ್ತದೆ, ನೆನಪಿಟ್ಕೊಳ್ಳಿ. ಮತ್ತು ಹೈಡ್ರೋಜನ್ ಲಿಬರೇಟ್ ಆಗ್ತದೆ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತದೆ. ಏನು ರೀ ಸರ್? ಸೋಡಿಯಮನ್ನು ತೊಗೋತೀನಿ, ವಾಟರ್ ಜೊತೆಗೆ ನಾನು ಹೇಳಿದ್ದೀನಿ ಆಲ್ರೆಡಿ ಹೈಲಿ ರಿಯಾಕ್ಟಿವ್ ಇರ್ತದೆ ಅಂತ ಹೇಳಿದ್ದೀನಿ. ಅದನ್ನು ವೆರಿ ವಿಗೋರಸ್ ರಿಯಾಕ್ಷನ್ ಆಗ್ತದೆ, ಅತ್ಯಂತ ಹೈ ಕ್ರಿಯಾಶೀಲತೆಯಿಂದ ಕೂಡಿದಂಥ ಸೋಡಿಯಂ ಲೋಹವಾಗಿದೆ. ನೀರಿನ ಜೊತೆಗೆ ವರ್ತಿಸಿದಾಗ ಏನಾಗ್ತದೆ? ಅದು ಯಾವ ಥರ ಒಂಥರ ಬ್ಲಾಸ್ಟ್ ಆಗ್ತಕ್ಕಂಥ ಚಾನ್ಸಸ್ಸು ಕೂಡ ಇರ್ತದೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟು ವಾಟರ್ ಜೊತೆಗಾಗಿದೆ. ನೆಕ್ಸ್ಟ್ ಬನ್ನಿ ಆ್ಯಸಿಡ್ಸ್ಗಳ ಜೊತೆಗೆ, ಲೋಹಗಳ ಜೊತೆಗೆ ವರ್ತಿಸಿದಾಗ ಮೆಟಲ್ಸ್ಗಳದ್ದು ಯಾವ ತಮ್ಮ ಗುಣವನ್ನು, ರಾಸಾಯನಿಕ ಗುಣಗಳನ್ನು ತೋರಿಸ್ತವೆ, ಯಾವ ಥರದ ತಮ್ಮ ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನು ತೋರಿಸ್ತವೆ ಅನ್ನೋದಕ್ಕೆ ಉದಾಹರಣೆ. ಒಂದು ಮೆಟಲ್ನ ತೊಗೊಂಡಿದ್ದೀನಿ, ಉದಾಹರಣೆಗೆ ಯಾವುದೇ ತೊಗೊಳ್ಳಿ, ಜಿಂಕ್ ತೊಗೊಳ್ಳಿ, ಐರನ್ ತೊಗೊಳ್ಳಿ, ಅಲ್ಯೂಮಿನಿಯಂ ತೊಗೊಳ್ಳಿ, ಆ್ಯಸಿಡನ್ನು ಬೆರೆಸಿದ್ದೀನಿ. ಬೆಳೆಸಿದಾಗ ಏನಾಗುತ್ತೆ? ಬರ್ತಕ್ಕಂಥ ಪ್ರಾಡಕ್ಟ್ ಯಾವುದಾಗಿದೆ ಅಂದರೆ ಉತ್ಪನ್ನ ಸಾಲ್ಟು ಮತ್ತು ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತದೆ, ಹೈಡ್ರೋಜನ್ ಗ್ಯಾಸ್ ಉತ್ಪನ್ನವಾಗ್ತದೆ. ಉದಾಹರಣೆಗೆ ಸರ್ ಜಿಂಕ್ ತೊಗೊಂಡಿದ್ದೀನಿ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹಾಕಿದಾಗ ಪ್ರೊಡ್ಯೂಸಸ್ ಹೈಡ್ರೋಜನ್ ಗ್ಯಾಸ್. ಸರ್ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ದರ್ ಇಸ್ ಇನ್ವಿಸಿಬಲ್. ಈ ಹೈಡ್ರೋಜನ್ ಗ್ಯಾಸ್ ಏನು ಲಿಬರೇಟ್ ಆಗಿದೆಯಲ್ಲ, ಇದು ಹೇಗೆ ಕಂಡುಹಿಡಿಯಬೇಕು, ಪತ್ತೆ ಹಚ್ಚಬೇಕಂದ್ರೆ ಜಸ್ಟ್ ಏನು ಮಾಡಲಿಕ್ಕೆ ಹೋಗಬೇಡಿ, ಅದರ ಹತ್ತಿರ ಸಣ್ಣದೊಂದು ಮ್ಯಾಚ್ ಸ್ಟಿಕ್ ತೊಗೊಂಡು ನೀವು ಈ ಥರ ಸ್ಪಾರ್ಕಕ್ಕೆ ಈ ಇಗ್ನೈಟ್ ಹತ್ತಿರ ಮಾಡಿದಾಗ ಏನಾಗ್ತದೆ? ಬೆಂಕಿ ಆಗ್ತದೆ, ಪಾಪ್ ಅಂತ ಸೌಂಡ್ ಬರ್ತದೆ. POP ಪಾಪ್ ಅಂತ ಸೌಂಡ್ ಬರ್ತದೆ. ಪಾಪ್ ಅಂತ ಸೌಂಡ್ ಬಂದರೆ ಪಕ್ಕ ಅಲ್ಲಿ ಏನಾಗಿದೆ? ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಹಾಗಾದರೆ ಮೆಟಲನ್ನು ತೊಗೊಂಡು ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ಬನ್ನಿ ಇಲ್ಲಿ ಇದೆ ಹೇಳಿದ್ದೀನಿ ನಾನು ಆಲ್ರೆಡಿ. ಸ್ವಲ್ಪ ಇಲ್ಲಿ ಗಮನ ಕೊಡಿ, ಇದ್ರ ಮೇಲೆ ಇದನ್ನು ಹೇಳಿದ್ದೀನಿ ಆಲ್ರೆಡಿ, ಕವರ್ ಮಾಡಿದ್ದೀನಿ, ಬಟ್ ಇಲ್ಲಿ ಸ್ವಲ್ಪ ಗಮನ ಕೊಡಿ. ಮರ್ಕ್ಯುರಿ ಈಸ್ ದ ಓನ್ಲಿ ಲಿಕ್ವಿಡ್ ಮೆಟಲ್. ಏಕೈಕ ದ್ರವ ರೂಪದ ಮೆಟಲ್ ಯಾವುದು ಅಂತ ಕೇಳಿದರೆ ಮರ್ಕ್ಯುರಿ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಗ್ರಾಫೈಟ್. ಹಾಗಾದರೆ ನಾನ್ ಮೆಟಲ್ ಆಗಿದೆ, ಅಲೋಹವಾಗಿದೆ, ಬಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಸಾಮಾನ್ಯವಾಗಿ ನಾನು ಹೇಳಿದ್ದು ಜನರಲಿ ಅಲೋಹಗಳು, ನಾನ್ ಮೆಟಲ್ಸ್ಗಳು ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡೋಂಗಿಲ್ಲ, ಬಟ್ ಗ್ರಾಫೈಟ್ ಕಂಡಕ್ಟ್ ಮಾಡ್ತದೆ. ಇದು ಒಂದು ಎಕ್ಸೆಪ್ಷನ್ ಇದೆ, ಇದು ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಾಗಿದೆ. ಗೌರ್ಮೆಂಟ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಡೈಮಂಡ್ ಇದರಲ್ಲಿದ್ದ ಮಾಡಲ್ಪಟ್ಟಿದೆ ರೀ ಸರ್. ಕಾರ್ಬನ್ ಸಿಂಬಲ್ ಯಾವುದು? C. ಕಾರ್ಬನ್ ಸಿಂಬಲ್ ಯಾವುದು? C. ಹಾಗಾದರೆ ಗೋಲ್ಡ್ ಇಸ್ ದ ಮೋಸ್ಟ್ ಮ್ಯಾಲಿಯಬಲ್ ಮೆಟಲ್ ಅಂತ ಸಾಕಷ್ಟು ಕೇಳ್ಬೋದು. ಅತ್ಯಂತ ಕುಟ್ಯತೆಗೆ ಒಳಗಾಗುವ ಲೋಹ ಮೆಟಲ್ ಯಾವುದು ಅಂತ ಕೇಳಿದರೆ ಅದು ಗೋಲ್ಡ್ ಆಗಿದೆ. ನೋಡಿ, ಸಾಮಾನ್ಯವಾಗಿ 10 ಗ್ರಾಮ್ ಬಂಗಾರ ತಗೊಳ್ಳಿ, ಅದನ್ನು ಚೆನ್ನಾಗಿ ನಾವು ಮಾಡಿದರೆ ಎಷ್ಟು ದೊಡ್ಡದಾದಂಥ ಸಾಕಷ್ಟು ವೆರೈಟೀಸ್ ಆಫ್ ಆರ್ಬನ್ಸ್. 10 ಗ್ರಾಮ್ ಗೋಲ್ಡಿನಿಂದ, 1 ತೊಲೆ ಗೋಲ್ಡಿನಿಂದ ಸಾಕಷ್ಟು ನಾವು ಏನು ಮಾಡ್ಬೋದು? ವೆರೈಟೀಸ್ ಆಫ್ ಆಭರಣಗಳನ್ನು ಪ್ರೊಡ್ಯೂಸ್ ಮಾಡಾಗಿದೆ. ಹಾಗಾದರೆ ನೆಕ್ಸ್ಟ್ ಬನ್ನಿ, ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ ಆರ್ ಯೂಸ್ಡ್ ಫಾರ್ ಎಲೆಕ್ಟ್ರಿಕಲ್ ವೈರಿಂಗ್ಸ್. ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಬಿಲ್ಡಿಂಗ್ಸ್ನಲ್ಲಿ ನಿಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡ್ತಕ್ಕಂಥ ಎಲೆಕ್ಟ್ರಿಕಲ್ ವೈರಿಂಗ್ಸ್ ಎಲ್ಲ ಸಾಮಾನ್ಯವಾಗಿ ಕಾಪರ್ ಮತ್ತು ಅಲ್ಯೂಮಿನಿಯಮನ್ನು ಯೂಸ್ ಮಾಡ್ತೀವಿ. ವಿದ್ಯುತ್ ಕಂಬಗಳಲ್ಲಿ ಅಲ್ಯೂಮಿನಿಯಂ ವೈರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಮೆಟಲ್ಸ್ ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್ ವಿತ್ ಡೈಲ್ಯೂಟ್ ಆ್ಯಸಿಡ್ಸ್. ಆಲ್ರೆಡಿ ಹೇಳಿದೆ ನಾನು, ಜಿಂಕ್ ತೊಗೊಂಡು ಒಂದು ಮೆಟಲ್, ಉದಾಹರಣೆಗೆ ಜಿಂಕನ್ನು ತೊಗೊಂಡು ಅಂದರೆ ಆ್ಯಸಿಡ್, ಡೈಲ್ಯೂಟ್ ಆ್ಯಸಿಡ್ ಅನ್ನೋ ಜೊತೆಗೆ ನಾನು ಅಂದರೆ ಅಷ್ಟು ಸ್ಟ್ರಾಂಗ್ ಆ್ಯಸಿಡ್ ಅಲ್ಲ, ಸ್ವಲ್ಪ ವೀಕ್ ಆ್ಯಸಿಡ್ ಇದೆ ಕೂಡ, ಡೈಲ್ಯೂಟ್ ಆ್ಯಸಿಡನ್ನು ತೊಗೊಂಡು ನಾನು ರಿಯಾಕ್ಷನ್ ಮಾಡಿದಾಗ ಏನಾಗುತ್ತೆ ರೀ? ಹೈಡ್ರೋಜನ್ ಗ್ಯಾಸ್ ರಿಲೀಟ್ ಆಗುತ್ತೆ ಅಂತ ಹೇಳಿದೆ ನಾನು. ಆಕ್ಸಿಜನ್ ಈಸ್ ಎಸೆನ್ಷಿಯಲ್ ಫಾರ್ ರೆಸ್ಪಿರೇಷನ್. ನೆನಪಿಟ್ಕೊಳ್ಳಿ, ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ಕೂಡ ಪ್ರಮುಖವಾದಂತಾಗಿದೆ. ನೈಟ್ರೋಜನ್ ಯೂಸ್ಡ್ ಇನ್ ಫರ್ಟಿಲೈಸ್. ಯೂರಿಯಾ ಗೊಬ್ಬರ ಕೇಳಿದಿರಿ ಅಂದ್ಕೊಳ್ತೀನಿ ನಾನು. ನೈಟ್ರೋಜನನ್ನು ಏನು ಮಾಡ್ತೀವಿ ಸರ್? ಯುಟಿಲೈಸನ್ನು ಮಾಡ್ಕೊಳ್ತೀವಿ. ಹಾಗಾದರೆ ಇದರದ್ದು ಸ್ವಲ್ಪ ನಿಮಗೆ ಕೆಲವೊಂದಿಷ್ಟು ಮೆಮರಿ ಟ್ರಿಕ್ಸ್ಗಳನ್ನು, ಪೂರ್ ಕಂಡಕ್ಟರ್ಸ್
ಇಲ್ಲಿ ಕೇಳ್ಬೋದು. ನೆಕ್ಸ್ಟು ಮೆಟಲ್ಸ್ ನಾನ್ ಮೆಟಲ್ಸ್ ಇಲ್ಲಿ ಚೆನ್ನಾಗಿ ಪೂರ್ತಿ ಕೊಟ್ಟಿದ್ದೀನಿ. ಇದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಕೂಡ ಮೇಲ್ಗಡೆಗೆ ಅದರ ಯೂಸಸ್ಗಳನ್ನು ಕೂಡ ಹೇಳಿದ್ದೀನಿ, ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಮೆಟಲ್ಸ್ ನಾನ್ ಮೆಟಲ್ಸ್ ಯೂಸಸ್ಗಳನ್ನು ಇನ್ನೊಂದು ಸಲ ಹೇಳ್ತೀನಿ. ಬಿಲ್ಡಿಂಗ್ಸ್ಗಳಲ್ಲಿ ಮತ್ತು ಮಷಿನ್ಸ್ಗಳನ್ನು ಫ್ಯಾಕ್ಟರೀಸ್ ಒಳಗೆ ಎಲೆಕ್ಟ್ರಿಕಲ್ ವೈರಿಂಗ್ಸ್ಗಳಲ್ಲಾಗಿರಲಿ, ಮತ್ತು ವೆಹಿಕಲ್ಸ್ ಮತ್ತು ಜ್ಯುವೆಲ್ರಿ ಶಾಪ್ಗಳಲ್ಲಿ ಗೋಲ್ಡು, ಪ್ಲಾಟಿನಮ್ಮು ಇವೆಲ್ಲವೂ ಕೂಡ ಆಗಿರ್ಬೋದು. ಮತ್ತು ನಾನ್ ಮೆಟಲ್ಸ್ ಅಲ್ರಿ ಆಕ್ಸಿಜನ್ ಫಾರ್ ರೆಸ್ಪಿರೇಷನ್, ನೈಟ್ರೋಜನ್ ಫಾರ್ ಕ್ಲೋರಿನ್ ವಾಟರ್ ಪ್ಯೂರಿಫಿಕೇಷನ್. ನೆನ್ಪಿಟ್ಕೊಳ್ಳಿ, ನೀರಿನ ಶುದ್ಧೀಕರಣಗೊಳಿಸ್ಲಿಕ್ಕೆ ನಾವು ಏನು ಮಾಡ್ತೀವಿ, ಮುನ್ಸಿಪಾಲ್ಟಿಯವ್ರು ಏನು ಮಾಡ್ತಾರೆ, ಕ್ಲೋರಿನ್ ಪೌಡ್ರನ್ನು ಹಾಕ್ತಾರೆ. CL ಅದರ ಸಿಂಬಲ್ ಏನಿದೆ ರೀ, ಕ್ಲೋರಿನ್ ಪೌಡ್ರನ್ನು CL ನೆನಪಿಟ್ಕೊಳ್ಳಿ. ಇದು ಕೂಡ ಪ್ರಮುಖವಾದ ಯಾವುದು ಯೂಸ್ ಮಾಡ್ತಾರೆ. ಯಾಕೆ ರೀ ಸರ್ ಕ್ಲೋರಿನ್ ಪೌಡ್ರನ್ನು ಹಾಕ್ತಾರೆ ಅಂತ, ಬ್ಲೀಚಿಂಗ್ ಪೌಡರ್ ಅಂತ ಕೂಡ ಕರಿತೀವಿ. ಯಾಕೆ ಹಾಕ್ತಾರೆ ಅಂತಂದರೆ, ನೀರಿನಲ್ಲಿರ್ತಕ್ಕಂಥ ಇಂಪ್ಯೂರ್ ವಾಟರ್ನಲ್ಲಿರ್ತಕ್ಕಂಥ ಜರ್ಮ್ಸ್ಗಳನ್ನು ಕಿಲ್ ಮಾಡಲಿಕ್ಕೆ, ಅಂದರೆ ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲಿಕ್ಕೆ ಬಳಸ್ತಾರೆ. ಹಾಗಾದರೆ ಫ್ಯೂಯಲ್ ಯಾವುದು ರೀ ಸರ್, ಪೆಟ್ರೋಲ್, ಡೀಸೆಲ್, ಅದರಲ್ಲಿ ಕಾರ್ಬನ್ ಇರ್ತದೆ. ಮತ್ತು ಮೆಡಿಸಿನ್ಸ್ಗಳಲ್ಲಿ ಕೂಡ ಒಂದೇ ಅಂತಲ್ಲ, ಸಾಕಷ್ಟು ನಾನ್ ಮೆಟಲ್ಸ್ ಲೋಹಗಳನ್ನು ನಾವೇನು ಮಾಡ್ತೀವಿ, ಮೆಡಿಸಿನ್ ಉತ್ಪಾದನೆಗಳಲ್ಲಿ ಕೂಡ ಮಾಡ್ತೀವಿ. ಇಷ್ಟು ಇದಾಗಿದೆ. ನಿಮಗೆ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಕೂಡ ಹೇಳಿದ್ದೀವಿ ನಾವು. ಇಲ್ಲಿ ಟ್ರಿಕ್ಸ್ಗಳನ್ನು ಕೂಡ ಕೊಟ್ಟಿದ್ದೀವಿ. ಜಸ್ಟ್ ಈ ಟ್ರಿಕ್ಸ್ಗಳು ಕೂಡ ಕಣ್ಣು ಹಾಸಿ ಮೆಮರಿ ಟ್ರಿಕ್ಕಿಗೂ ಕೂಡ ಉದಾಹರಣೆಗೆ ಹೇಳಿದ್ದೀನಿ ನಾನು. ಯಾವುದು ರೀ ಸರ ಇಲ್ಲಿ ಹಾಗಾದರೆ ಇಲ್ಲಿ ನೋಡಿ, LMSDCS ಮೆಟಲ್ಸ್ಗೆ ಎಲ್ ಅಂದರೆ ಲಸ್ಟ್ರಸ್, ಎಮ್ ಅಂದರೆ ಮ್ಯಾಲಿಯಬಲ್, ಹಾಗಾದರೆ ಎಸ್ ಅಂದರೆ ಸೋನರಸ್, ಡಿ ಅಂದರೆ ಡಕ್ಟೈಲ್, ಸಿ ಅಂದರೆ ಕಂಡಕ್ಟರ್ಸ್, ಎಸ್ ಅಂದರೆ ಸ್ಟ್ರಾಂಗ್. DBP, ಡಿ ಅಂದರೆ ಡಲ್ ಆಗಿದೆ, ಬ್ರಿಟಲ್ ಆಗಿದೆ, ಪೋರ್ ಕಂಡಕ್ಟರ್ಸ್ ಆಗಿದೆ. ಈ ಒಂದಿಷ್ಟು ಮೆಮರಿ ಟ್ರಿಕ್ಸ್ ನಾನ್ ಮೆಟಲ್ಸ್ಗೆ ಏನಾದರೂ ಕೇಳಿದರೆ ಅವ್ರ ಪ್ರಾಪರ್ಟೀಸ್ಗಳನ್ನು ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಡರ್ಸ್ಟ್ಯಾಂಡ್ ಆಗಿದೆ ನಿಮಗೆ. ಅದನ್ನು ಚೆನ್ನಾಗಿ ನೀಟಾಗಿ ಎಕ್ಸಾಮ್ಸ್ಗಳಲ್ಲಿ ಬರೀರಿ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ಕ್ಲಾಸ್ ಮುಕ್ತಾಯವಾಗ್ತದೆ. ಕಂಪ್ಲೀಟ್ ರಿವಿಷನ್ನು ಮಾಡಿಸಿದ್ದೀನಿ, ಪೂರ್ತಿ ಡೆಪ್ತಾಗಿ ಕೂಡ ಟೀಚ್ ಮಾಡಿದ್ದೀನಿ. ನೋಡಿ ಯಾವುದು ಚಾಪ್ಟರ್ಸ್ ಅಂದರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಹಾಗಾದರೆ ಈ ನಮ್ಮ ಕೌಟಿಲ್ಯ ಗಣಿತ ಅಕಾಡೆಮಿಯಿಂದ ಈ ಚಾಪ್ಟರ್ಸನ್ನು ಕಂಪ್ಲೀಟಾಗಿ ಮುಗಿಸ್ಕೊಟ್ಟಿದ್ವಿ. ಹಾಗೂ ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ಜಾಯ್ನ್ ಆಗ್ರಿ. ನಾವು ನಮ್ಮ ಕೌಟಿಲ್ಯ ಗಣಿತ ಅಕಾಡೆಮಿ ಸಂಸ್ಥೆಯ ವತಿಯಿಂದ ಹೀಗೆ ಸರ್ಕಾರದ ವತಿಯಿಂದ ಹೇಗೆ ಸರ್ವ ಶಿಕ್ಷಣ ಅಭಿಯಾನ, ಎಲ್ಲ ಮಕ್ಕಳಿಗೂ ಗುಣಮಟ್ಟದ ಕ್ವಾಲಿಟಿ ಎಜುಕೇಷನ್ ಸಿಗಬೇಕಲ್ಲ, ಹಾಗೆ ನಾವು ಕೂಡ ಅಫೋರ್ಡೆಬಲ್ ಹಾಗೂ ಕ್ವಾಲಿಟಿ ಮತ್ತು ಮೌಲ್ಯಾಧಾರಿತ ಶಿಕ್ಷಣದ ಬೇಸಿಸ್ ಮೇಲೆ ಕೌಟಿಲ್ಯ ಸರ್ವ ಶಿಕ್ಷಣ ಅಭಿಯಾನವನ್ನು ಶುರು ಮಾಡಿದ್ದೇವೆ. ಸರಸ್ವತಿ ಯಾರ ಸೊತ್ತು ಅಲ್ಲ, ಎಲ್ಲರಿಗೂ ಕೂಡ ಸರಸ್ವತಿ ಒಲಿಬೇಕು, ಸಿಗಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲ ವಿದ್ಯಾರ್ಥಿಗಳಿಗೂ ಈ ಕೌಟಿಲ್ಯ ಸರ್ವ ಶಿಕ್ಷಣ ಅಭಿಯಾನಕ್ಕೆ ಕೈ ಜೋಡಿಸಿ ಸಂಪೂರ್ಣವಾಗಿ ಪ್ರೀ ಮೆಟೀರಿಯಲ್ಸ್ ಆಗಿರಲಿ, ನಿಮಗೆ ನೋಟ್ಸ್ಗಳ ಈ ಥರದ ಕ್ರಿಯೇಟಿವ್ ನೋಟ್ಸ್ಗಳಾಗಿರಲಿ, ಮತ್ತಲ್ಲದೆ ಕಂಪ್ಲೀಟಾಗಿ ಎಲ್ಲ ಚಾಪ್ಟರ್ಸ್ಗಳದ್ದು ವಿಡಿಯೋಸ್ಗಳನ್ನು, ಅದು ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರಬಹುದು, ಮತ್ತಲ್ಲದೆ ಸೋಷಿಯಲ್ ಸೈನ್ಸ್ ಆಗಿರಬಹುದು, ಮತ್ತು ಇಂಗ್ಲೀಷ್ ಗ್ರಾಮರ್ ಆಗಿರಬಹುದು, ಪ್ರತಿಯೊಂದು ಕೂಡ ನೋಟ್ಸ್ಗಳನ್ನು ನಾವು ಅಪ್ಲೋಡ್, ಕನ್ನಡ ಗ್ರಾಮರು ಮತ್ತು ಕೂಡ ಇನ್ನು ಮುಂಬರುವ ದಿನಗಳಲ್ಲಿ ಹಿಂದಿ ಗ್ರಾಮರು ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಒಳ್ಳೆ ಪರ್ಸೆಂಟೇಜನ್ನು ಮಾಡಿ ತಂದೆ ತಾಯಿ ಹಾಗೂ ಕಲಿಸಿದಂಥ ಶಾಲೆಯ ಗುರುಗಳಿಗೆ ಎಲ್ಲರಿಗೂ ಕೂಡ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರಲಿ ಅಂತ ಹೇಳಿಸ್ತಾ, ಕೌಟಿಲ್ಯ ಗಣಿತ ಅಕಾಡೆಮಿಯಿಂದ ಒನ್ಸ್ ಅಗೇನ್ ಜೈ ಹಿಂದ್.